ಈ ಕಥೆಯಿಂದ ಸಾಮಾನ್ಯ ಮನುಷ್ಯರಿಗೆ ಮತ್ತೆ ಮತ್ತೆ ಯಾವ ತರ ಲೂಟಿ ಆಗುತ್ತೆ, ಈ ದುಡ್ಡಿರೋರು ಮತ್ತೆ ಮತ್ತೆ ತುಂಬಾ ದುಡ್ಡನ್ನ ಯಾವ ತರ ಮಾಡ್ತಾರೆ, ಅದು ಲೀಗಲ್ ಆಗೇ ಇರುತ್ತೆ. ಇವ್ರದನ್ನ ನಾವೇನು ಕಿತ್ಕೊಳಕ್ಕಾಗಲ್ಲ. ಕತೆ ಶುರು ಮಾಡೋಣ. ಮಧ್ಯಪ್ರದೇಶಲ್ಲಿ 1980s ಟೈಮಲ್ಲಿ ಸೋಯಾಬೀನ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಆ ಡೆಕೆಡ್ ಅಲ್ಲಿ ದಿನೇಶ್ ಸಹಾರಾ ರುಚಿ ಸೋಯಾ ಕಂಪ್ನಿ ಓನರು, ಇವರು ಸೋಯಾಬೀನ್ಗೆ ಎಂಟ್ರಿ ಕೊಡ್ತಾರೆ. ಇಡೀ ಕುಕಿಂಗ್ ಆಯಿಲ್ ಇಂಡಸ್ಟ್ರಿಲಿ ದೊಡ್ಡ ಬ್ರ್ಯಾಂಡ್ ರುಚಿ ಸೋಯಾ, ಎಲ್ಲರೂ ಕೇಳೇ ಇರ್ತೀರ. 1980s ಇಂದ 2010 ವರ್ಗೂ ಎಲ್ಲಾ ಚೆನ್ನಾಗೇ ಇರುತ್ತೆ. ಒಬ್ಬ ಇನ್ಸ್ಪೈರಿಂಗ್ ಎಂಟರ್ಪ್ರೆನರ್ ಸ್ಟೋರಿ ಇದು. ಇವಾಗ ಸ್ಟಾರ್ಟ್ ಆಗುತ್ತೆ 2010 ಆದ್ಮೇಲೆ ಶಾರ್ಟ್ ಕಟ್ ಆಗಿ ದುಡ್ಡು ಮಾಡೋ ಅಂತ ಆಸೆ. ತುಂಬಾ ಚೆನ್ನಾಗಿ ನಡೀತಿದ್ದಂತ ಕಂಪ್ನಿ 2010 ಅಷ್ಟೊತ್ತಿಗೆ ಡಿಕ್ಲೈನಿಂಗ್ ಫೇಸಿಗೆ ಬರುತ್ತೆ. ಡಿಕ್ಲೈನ್ ಆಗ್ತಾ ಆಗ್ತಾ ಲಾಸ್ಟ್ ಫೇಸಿಗೆ ಬರ್ಬಿಡುತ್ತೆ 2016 ಅಷ್ಟೊತ್ತಿಗೆ. ದಿನೇಶ್ ಸಹಾರಾ ರುಚಿ ಸೋಯಾ ಓನರ್ಗೆ ಬ್ಯಾಂಕ್ ಗಳ ಹತ್ರ ಚೆನ್ನಾಗಿ ಕಾಂಟ್ಯಾಕ್ಟ್ ಇತ್ತು, ಲೋನ್ ಚೆನ್ನಾಗಿ ಸಿಕ್ತಿತ್ತು, ತಗೊಂಡ್ರು, ಆಸೆ ಬಿದ್ರು, ಕಮಾಡಿಟಿ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡಕ್ ಹೋದ್ರು. ಒಂದ್ಸಲಿ ಮಾರ್ಕೆಟ್ ಅಲ್ಲಿ ಪೊಸಿಷನ್ ತಗೊಂಡಿರ್ತಾರೆ, ಅವಾಗ ಸಡನ್ ಆಗಿ ಮಾರ್ಕೆಟ್ ಕ್ರಾಶ್ ಆಗೋಗುತ್ತೆ. 400 ಕೋಟಿ ನಷ್ಟ. ಬ್ಯಾಂಕಿಗೆ ರೀಪೇ ಮಾಡಕ್ ಹೊರದ್ರೆ ದುಡ್ಡೇ ಇರ್ಲಿಲ್ಲ. 2016ರಲ್ಲಿ ಸೆಬಿ ರುಚಿ ಸೋಯಾನ ಬ್ಯಾನ್ ಮಾಡಾಕಿತ್ತು. ಬ್ಯಾಂಕ್ಸ್ ಅವ್ರ ಲೋನ್ ನ ರಿಕವರಿ ಮಾಡಕ್ಕೋಸ್ಕರ ದಿನೇಶ್ ಸಹಾರಾ ಅವ್ರ ಕಂಪ್ನಿ ಮೇಲೆ ಕೇಸ್ ಹಾಕಿದ್ರು. ದಿನೇಶ್ ಸಹಾರಾ ಅವ್ರ ಕಂಪ್ನಿ ಬಚಾವ್ ಮಾಡ್ಕೊಳಕೋಸ್ಕರ ಗೌತಮ್ ಅದಾನಿ ಹತ್ರ ಹೋಗ್ತಾರೆ. ಹೆಂಗಾದ್ರೂ ಮಾಡಿ ನಮ್ ಕಂಪ್ನಿ ಅಕ್ವೈರ್ ಮಾಡ್ಕೊಳ್ರಿ, ಬ್ಯಾಂಕ್ಸ್ ಗಳು ಇದನ್ನ ಒಪ್ಪಲ್ಲ, ನಾವು ನಿಮ್ ದುಡ್ಡನ್ನ ವಸೂಲಿ ಮಾಡೇ ಮಾಡ್ತೀವಿ, ನಾನು ಯಾವ್ದೇ ಮೀಡಿಯೇಟರ್ ಬೇಡ, ನಾನು ಡೈರೆಕ್ಟ್ ಆಗಿ NCLT ಪ್ರಕ್ರಿಯೆ ಕೋರ್ಟ್ ಲಾ ಮುಖಾಂತರ ದುಡ್ಡನ್ನ ವಸೂಲಿ ಮಾಡ್ತೀವಿ ಅಂತ ಬ್ಯಾಂಕ್ಸ್ ಅವ್ರು ಹೇಳಿದ್ರು. 2017 ಡಿಸೆಂಬರ್ ಅಲ್ಲಿ ಕೋರ್ಟ್ ರುಚಿ ಸೋಯಾನ ವಿಲ್ಫುಲ್ ಡಿಫಾಲ್ಟರ್ ಅಂತ ಘೋಷಣೆ ಮಾಡುತ್ತೆ. ಅಂದ್ರೆ ಬೇಕು ಅಂತಾನೆ ಇವ್ನು ಲೋನ್ ತೀರಿಸ್ತಿಲ್ಲ. ಸುಮಾರು 12,000 ಕೋಟಿ ಲೋನ್ ಇರುತ್ತೆ ಬ್ಯಾಂಕ್ಸ್ ಗಳ ಹತ್ರ. ಇದನ್ ಕೊಡಕ್ ರುಚಿ ಸೋಯಾ ರೆಡಿ ಇರ್ಲಿಲ್ಲ. ಈ ದುಡ್ಡೆಲ್ಲ ಬ್ಯಾಂಕ್ಸ್ ಅಲ್ಲಿ ಇರೋದು ನಾವ್ ಇಟ್ಟಿರೋ ದುಡ್ಡೇನೆ. SBI ಬ್ಯಾಂಕು ಅವೆಲ್ಲ ನಾವೇನ್ ಇಟ್ಟಿದೀವೋ ಆ ದುಡ್ಡನ್ನ ತಗೊಂಡೋಗಿ ಕಾರ್ಪೊರೇಟ್ಸ್ ಗಳಿಗೆ ಸಾಲ ಕೊಟ್ಟಿರೋದು ನಮ್ ದುಡ್ಡೇ ಅದು. ಇಷ್ಟೊಂದ್ ಚೆನ್ನಾಗಿರೋ ಕಂಪ್ನಿ, ಒಳ್ಳೊಳ್ಳೆ ಪ್ರಾಡಕ್ಟ್ಸ್, ರುಚಿ ಸೋಯಾ ಆಯಿಲ್ ಅಂತ ಕಂಪ್ನಿ ಏನಕ್ಕೆ ಈ ತರ ಲಾಸ್ ಸಿಗ್ತಿರಿಗಂತೂ ಅಂತ CBI ಇನ್ವೆಸ್ಟಿಗೇಷನ್ ಶುರು ಮಾಡುತ್ತೆ. ಅವಾಗ ಗೊತ್ತಾಗುತ್ತೆ ಇವ್ರು ಹೆವಿ ಆಸೆ ಬಿದ್ಬಿಟ್ಟು ಸ್ಟಾಕ್ ಮ್ಯಾನಿಪುಲೇಷನ್ ಮಾಡ್ತವ್ರೆ ಅಂತ, ಶೇರ್ ರಿಗ್ಗಿಂಗ್ ಮಾಡ್ತವ್ರೆ ಅಂತ. ಶೇರ್ಸ್ ರಿಗ್ಗಿಂಗ್ ಮಾಡ್ತಿರ್ತಾರೆ ಸರ್. ಶೇರ್ಸ್ ರಿಗ್ಗಿಂಗ್ ಅಂದ್ರೆ 2008 ಇಂದ 2010 ವರ್ಗೂ ನೋಡಿ, ಕಂಪ್ನಿ ಶೇರ್ 500 ರೂಪಾಯಿ ಇರುತ್ತೆ. 500 ರೂಪಾಯಿಂದ 15,000 ಎತ್ಕೊಂಡು ಹೋಗ್ತಾರೆ. 15,000 ಮತ್ತೆ 2,000 ತಗೋತಾರೆ. 2,000 ಮತ್ತೆ 13,000 ತಗೊಂಡು ಹೋಗ್ತಾರೆ. ಈ ತರ ಎಲ್ಲ ಮ್ಯಾನಿಪುಲೇಷನ್ ಮಾಡಿ ಒಳ್ಳೆ ದುಡ್ಡು ಮಾಡ್ಕೊಂಡ್ರು ಮಾತ್ರ ಅವರು ಆ ಟೈಮಲ್ಲಿ. ಆ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ 1,400 ಕೋಟಿ ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ ಮಾಡಿದ್ರು ಸಿಂಗಾಪುರ್ ಅಲ್ಲಿ ಒಂದು ಅಕೌಂಟ್ಗೆ ಅಂತ. ಇವೆಲ್ಲ ಗೊತ್ತಾದ್ಮೇಲೆ ಕಂಪ್ನಿ ಹರಾಜಿಗೆ ಬರುತ್ತೆ. 28 ಕಂಪ್ನಿಗಳು ಬಿಡ್ಡಿಂಗ್ ಹೋಗ್ತಾರೆ. ಅದರಲ್ಲಿ ಹೈಯೆಸ್ಟ್ ಡೀಲು 5,500 ಕೋಟಿಗೆ ಅದಾನಿ ಕೂಗಿರ್ತಾರೆ. ಡೀಲ್ ಆಲ್ಮೋಸ್ಟ್ ಕನ್ಫರ್ಮು. ಅದಾನಿ ಅವ್ರ ಹತ್ರನು ಕುಕಿಂಗ್ ಆಯಿಲ್ ಇಂಡಸ್ಟ್ರಿ ಇರೋದ್ರಿಂದ ಎರಡನ್ನು ಮರ್ಜ್ ಮಾಡ್ಕೊಂಡ್ಬಿಡೋಣ ಅಂತ ಅವರು ಪ್ಲಾನ್ ಹಾಕಿ ಕೂಗಿರ್ತಾರೆ. ಡೀಲ್ ಕನ್ಫರ್ಮ್ ಆಗಿರುತ್ತೆ. ಅವರು ಎಲ್ಲಾ ರೆಡಿ ಮಾಡ್ಕೊಂಡಿರ್ತಾರೆ. 5,500 ಕೋಟಿ ಕೊಟ್ಬಿಟ್ಟು ತಗೊಂಡ್ಬಿಡೋಣ ಕಂಪ್ನಿನ ಅಂತ. ಅವಾಗ ಎಂಟ್ರಿ ಆಗುತ್ತೆ ನೋಡ್ರಿ ನಮ್ ಬಾಬಾಜಿ. 28 ಕಂಪ್ನಿ ಹಳವಿದ್ವಲ್ಲ, ಅದ್ರಲ್ಲಿ ನಮ್ ಬಾಬಾ ರಾಮದೇವ್ ಕೂಡ ಕೂಗಿರ್ತಾರೆ. ಆದ್ರೆ ಅಷ್ಟೊಂದು ದುಡ್ಡಿಗೆ ಕೂಗಿರಲ್ಲ. ಬಾಬಾ ಬಂದ್ಬಿಟ್ಟು ಹೇಳ್ತಾರೆ, ನೀವು ಈ ಕಂಪ್ನಿನ ಅದಾನಿಗೆ ಕೊಡಬಾರ್ದು, ಸ್ವದೇಶಿ ಕಂಪ್ನಿ ಕೊಡ್ಬೇಕು, ನಮ್ ದೇಶದಲ್ಲಿರೋ ಕಂಪ್ನಿಗೆ ಸಪೋರ್ಟ್ ಮಾಡ್ಬೇಕು ಅಂತ. ಬ್ಯಾಂಕ್ ಅವ್ರು ಹೇಳ್ತಾರೆ, ಗುರು ನಾನು ಒಪ್ಪಲ್ಲಪ್ಪ, ನೀನ್ ಅವ್ರಿಗಿನ್ನ ಜಾಸ್ತಿ ದುಡ್ಡು ಕೊಡಂಗಿದ್ರೆ ಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗ ಬಾಬಾ ಸ್ಟ್ರಾಟಜಿ ಹುಡುಕೊಂಡು ಹೇಳ್ತಾರೆ, ಅದಾನಿ ಗ್ರೂಪ್ ಅಲ್ಲಿರೋ ಒಬ್ಬ ಡೈರೆಕ್ಟರ್ ಮಗ ರೋಟೋಮ್ಯಾಕ್ ಗ್ರೂಪ್ ಅಲ್ಲಿರೋ ಒಬ್ರು ಡೈರೆಕ್ಟರ್ ಮಗಳ ಜೊತೆ ಮದುವೆ ಆಗೈತೆ. ರೋಟೋಮ್ಯಾಕ್ ಗ್ರೂಪ್ ಬ್ಯಾಂಕ್ಸ್ ಗಳಿಗೆ ದುಡ್ಡನ್ನ ಡಿಫಾಲ್ಟ್ ಮಾಡೈತೆ. ಸೊ ನೀವು ಅದಾನಿಗೆ ಈ ಡೀಲ್ ಕೊಡಂಗಿಲ್ಲ ಅಂತ ಟ್ವಿಸ್ಟ್ ಕೊಡ್ತಾರೆ. ರೂಲ್ಸ್ ಪ್ರಕಾರ ಅದು ಕರೆಕ್ಟ್ ಇರುತ್ತೆ, ಕೊಡಂಗಿರ್ತಿರ್ಲಿಲ್ಲ. ಆಗ ಪತಂಜಲಿ ಫುಡ್ಸು ನಮ್ ಬಾಬಾಜಿ ಅವ್ರದ್ದು, ಅವ್ರು ಕೂಗ್ತಾರೆ. ಅವ್ರ ಬಿಡ್ಡಿಂಗು 4,300 ಕೋಟಿ ಇರುತ್ತೆ. 4,300 ಕೋಟಿಗೆ ಬ್ಯಾಂಕ್ಸ್ ಗಳು ಒಪ್ಕೊಂತವೆ. ನೋಡಿ, ಟೋಟಲ್ ಸಾಲ ಇರೋದು 12,000 ಕೋಟಿ. ಈಗ ಕಂಪ್ನಿ ಅಕ್ವೈರ್ ಆಗ್ತಿರೋದು ಬರೀ 4,300 ಕೋಟಿ. ಬ್ಯಾಂಕ್ಸ್ ಈಗ ಆಲ್ರೆಡಿ 7,700 ಕೋಟಿ ನಷ್ಟ. ಇನ್ ಮಿಕ್ಕಿದ್ 4,300 ಕೋಟಿ ಬಾಬಾ ರಾಮದೇವ್ ಕೊಡ್ಬೇಕು. ಆದ್ರೆ ಇಲ್ಲಿ ಟ್ವಿಸ್ಟ್ ಏನು ಅಂದ್ರೆ, ನಮ್ ಬಾಬಾ ರಾಮದೇವ್ ಹತ್ರ ದುಡ್ಡೇ ಇರಲ್ಲ ಗುರು. ಆ 4,300 ಕೋಟಿನ ಬ್ಯಾಂಕ್ ಹತ್ರ ಲೋನ್ ತಗೊಂಡೇ ಕೊಡ್ಬೇಕು ಅಂತ ಅವ್ರು ಬಂದಿರ್ತಾರೆ ಬಿಟ್ಕೋಕೆ. ಇನ್ನೊಂದ್ ಏನ್ ಟ್ವಿಸ್ಟ್ ಅಂದ್ರೆ, ಈ 4,300 ಕೋಟಿ ಅವ್ರು ಅರೇಂಜ್ ಮಾಡ್ತಾರಲ್ಲ, ಅದ್ರಲ್ಲಿ 3,300 ಕೋಟಿ ಯಾವ ಬ್ಯಾಂಕ್ಗಳು ಈ ರುಚಿ ಸೋಯಾಗ್ ದುಡ್ಡು ಕೊಟ್ಟು ಡಿಫಾಲ್ಟ್ ಆಗಿತ್ತೋ ಅದೇ ಬ್ಯಾಂಕ್ ಹತ್ರ ಇಸ್ಕೊಂಡು ಅವ್ರಿಗೆ ಲೋನ್ ವಾಪಸ್ ತೀರಿಸ್ತಾನೆ. ಗೌರ್ಮೆಂಟ್ ಅಲ್ಲಿ ಮೇಲ್ಗಡೆ ಪೊಸಿಷನ್ ಅಲ್ಲಿ ಎಷ್ಟು ಜನ ಇದಾರೋ ಅವ್ರ ಕನೆಕ್ಷನ್ ಎಷ್ಟು ಇರ್ತೋ ನಿಮಗೆ ನಿಮ್ ಬಿಸ್ನೆಸ್ ಅಷ್ಟೇ ಮೇಲಕ್ಕೆ ಹೋಗುತ್ತೆ. जितने ऊपर तक आपके कनेक्शन होंगे आपका बिजनेस उतनी ऊंचाइयों को छू पाएगा. ನೆಕ್ಸ್ಟ್ ಅದಕ್ಕೆ ಇದೊಂದು ಎಕ್ಸಾಂಪಲ್. ಬ್ಯಾಂಕ್ಸ್ ಗಳು ಬಾಬಾ ರಾಮದೇವ್ಗೆ ಲೋನ್ ಕೊಡಕ್ ರೆಡಿ ಇರ್ಲಿಲ್ಲ. ಏನಕ್ಕೆ ಅಂದ್ರೆ ಪತಂಜಲಿ ಫುಡ್ಸ್ ಇಂದು ಕರೆಕ್ಟ್ ಆಗಿ ಕ್ರೆಡಿಟ್ ರೇಟಿಂಗ್ ಇರ್ಲಿಲ್ಲ, ಮ್ಯಾನೇಜ್ಮೆಂಟ್ ಅಲ್ಲಿ ಒಳ್ಳೊಳ್ಳೆ ಪ್ರೊಫೆಷನಲ್ಸ್ ಇರ್ಲಿಲ್ಲ, ಎಲ್ಲಾ ಕಂಪ್ಲೀಟ್ ಡೀಟೇಲ್ಸ್ ಗಳನ್ನ ಡಿಸ್ಕ್ಲೋಸ್ ಮಾಡಿರ್ಲಿಲ್ಲ. ಆದ್ರೂ ಬ್ಯಾಂಕ್ಸ್ ಗಳು ಲೋನ್ ಕೊಡ್ಲೇಬೇಕಾಗಿ ಬರುತ್ತೆ. ಯಾಕೆ ಅಂದ್ರೆ ಮೇಲ್ಗಡೆ ಗೌರ್ಮೆಂಟ್ ಅವ್ರು ಹೇಳ್ತಾರೆ, ನೀವು ರಿಲಿಜಿಯಸ್ ಪರ್ಸನ್ ಗೆ ಸಪೋರ್ಟ್ ಮಾಡಬೇಕು,
ಲೋನ್ ಕೊಡಬೇಕು ಅಂತ ಮೇಲ್ಗಡೆಯಿಂದ ಪ್ರೆಷರ್ ಬರುತ್ತೆ. ಸೊ ಆ ಬ್ಯಾಂಕ್ಸ್ಗಳು ಬಾಬಾ ರಾಮದೇವಿಗೆ ಲೋನ್ ಕೊಡ್ತಾರೆ. ಬಾಬಾ ರಾಮದೇವ್ ಯಾವ ಬ್ಯಾಂಕ್ ಡಿಫಾಲ್ಟ್ ಆಗೈತೋ ಅದೇ ಬ್ಯಾಂಕಿಗೆ ತಗೊಂಡು ವಾಪಸ್ ಲೋನ್ ತೀರಿಸ್ತಾರೆ. ಆ ಕಂಪ್ನಿ ಅವ್ರದ್ದು ಮಾಡ್ಕೊಂತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ 2019 ಟೈಮಲ್ಲಿ ಕಂಪ್ನಿ ಹಳೆ ಶೇರ್ಗಳು ಯಾವ್ದು ರುಚಿ ಸೋಯಾದಲ್ಲಿ ಇತ್ತು ₹300 ಇರುತ್ತೆ, ಅದು ಡಿಲಿಸ್ಟ್ ಮಾಡ್ತಾರೆ. ಡಿಲಿಸ್ಟ್ ಅಂದ್ರೆ ಕಂಪ್ನಿ ಬ್ಯಾಂಕ್ ಕರಪ್ಸಿ ಆಯ್ತು. ಹಳೆ ಶೇರ್ ಹೋಲ್ಡರ್ಸ್ ಹತ್ರ ಎಷ್ಟು ವ್ಯಾಲ್ಯೂ ಇತ್ತೋ ಅದು 99% ವ್ಯಾಲ್ಯೂ ಡೌನ್ ಆಗ್ಬಿಟ್ಟು ಹೊಸದಾಗಿ ರೀಲಿಸ್ಟ್ ಮಾಡ್ತಾರೆ. ಪತಂಜಲಿ ತಾಂಡಂಗೆ 99% ಸ್ಟಾಕು ಪತಂಜಲಿ ಹತ್ರ ಇರುತ್ತೆ. ಅವ್ರು ತಾಂತಾರೆ ಸ್ಟಾಕ್ ನ, ಅದು ₹5 ಲಿಸ್ಟ್ ಆಗುತ್ತೆ. ನೋಡಿ ವೆಲ್ತ್ ಈ ಪತಂಜಲಿ ಕಡೆಗೆ ಬಂತು, ದುಡ್ಡಿರೋನ್ ಕಡೆಗೆ ಬಂತು. ₹5 ಲಿಸ್ಟ್ ಆಗಿದ್ ಸ್ಟಾಕು 5 ತಿಂಗಳಿಗೆ 99% ಹೋಲ್ಡಿಂಗ್ಸ್ ಇವ್ರ ಹತ್ರ ಇರೋದ್ರಿಂದ ಅಲ್ಲಿ ಸೆಲ್ಲರ್ಸ್ ಇರಲ್ಲ, ಎಲ್ಲಾ ಶೇರ್ಸ್ ಇವ್ರ ಹತ್ರ ಇರುತ್ತೆ. ಆಟೋಮೆಟಿಕ್ ಆಗಿ ಬೈಯಿಂಗ್ ಪ್ರೆಷರ್ ಕ್ರಿಯೇಟ್ ಮಾಡ್ಬೋದಾ? ₹5 ₹500 ಹೋಯ್ತು, 100 ಪಟ್ಟು ಬರೀ 5 ತಿಂಗಳಿಗೆ. ಆಮೇಲೆ ಆ ಶೇರ್ ಪ್ರೈಸ್ ಹಿಂದೆ ತಿರುಗಿ ನೋಡ್ಲಿಲ್ಲ. ಈಗ ನೋಡೋಣ ಬನ್ನಿ ಪತಂಜಲಿ ಹೆಂಗಿದೆ ಫೈನಾನ್ಷಿಯಲ್ಸ್ ಅಂತ. ಚೆನ್ನಾಗಿ ನಡೀತೈತೆ ಫೈನಾನ್ಷಿಯಲ್ಸ್, ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಐತೆ. 65,000 ಕೋಟಿ. ಅವ್ನು ಇನ್ವೆಸ್ಟ್ ಮಾಡಿದ್ದೆಷ್ಟು 5 ವರ್ಷದ ಹಿಂದೆ 4,300 ಕೋಟಿ. ಈಗ ವ್ಯಾಲ್ಯೂಯೇಷನ್ ನೋಡಿ ಕಂಪ್ನಿದು ಎಷ್ಟಾಗಿದೆ. ಮೇಲಕ್ಕೆ ಬರೋ ಗ್ಯಾಪ್ ಅಲ್ಲಿ ಒಂದ್ ಸ್ವಲ್ಪ ಮಾರ್ಕೊಂಡವನೆ ಸ್ಟೇಕ್ಸ್ಗಳನ್ನ. ಇವಾಗ ಅವನ ಹತ್ರ ಇರೋದೇ ಕಡಿಮೆ ಹೋಲ್ಡಿಂಗ್ಸ್. ನೋಡಿದ್ರಾ ದುಡ್ಡಿರೋನ್ ಹೆಂಗ್ ದುಡ್ಡು ಮಾಡ್ತಾನೆ ಅಂತ. ನೀವ್ ಇದನ್ನೆಲ್ಲ ನೋಡಿ ಬಾಬಾಜಿನ ಏನಂತ ಕರೀತೀರಾ? ಒಬ್ಬ ಬಿಸ್ನೆಸ್ ಮ್ಯಾನ್, ಇಲ್ಲಾಂದ್ರೆ ಒಬ್ಬ ಯೋಗಿ? ಕಮೆಂಟ್ ಮಾಡಿ. ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.